ನೋಡಿ ಯಾವ ರೀತಿ ಮೂವ್ ಆಗೈತದ, ಬಾಯಿನೂ ತೆಗಿತೈತಿ, ಕೈನೂ ಎಗಾಡ್ಸತಿ. ನಾವು ಹಂಗೆ ನೋಡಿಲ್ಲ, ಹಿಂಗಿದ್ದು ಪಾತೇಳಿ ಒಂದು ಇದು ಮಾಡ್ಯಾರ, ಜೀವಂತ ಇರುವಂಗೆ ಮಾಡ್ಯಾರು. ಇದನ್ನ ನೋಡಿ ನಾವು ಖುಷಿ ಪಡ್ಬೇಕಾಗೈತಿ. ಓಕೆ, ದಿಸ್ ಈಸ್ 1903 ರೈಟ್ ಬ್ರದರ್ಸ್ ಏರೋಪ್ಲೇನ್. 1903 ಏನಪ್ಪ ಅಂದರೆ ಅಮೇರಿಕಾದ ರೈಟ್ ಬ್ರದರ್ಸು ಫಸ್ಟ್ ಆಫ್ ಆಲ್ ಏರೋಪ್ಲೇನನ್ನು ಕಂಡುಹಿಡಿದು ಆ ಒಂದು ಏರೋಪ್ಲೇನ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ಒಂದು ತೋರ್ಸ್ಯಾರ ನೋಡ್ರಿ. ಈ ರೀತಿಯಾಗಿ ಏರೋಪ್ಲೇನ್ ಇತ್ತು. ನೋಡ್ರಿ ಹೆಂಗಿತ್ತು ಈಗಿನ ಕಾಗಿಂತ ಹೆಂಗೆ ಒಂದು ಏರೋಪ್ಲೇನ್ಸ್ಗಳು ಡೆವಲಪ್ ಆಗ್ಯಾವ ಅನ್ನೋದು. ಓಕೆ, ಇದೆ ನೋಡ್ರಿ, ಇದೆಲ್ಲ ಅದ್ರ ಬದಲು ಎಕ್ಸ್ಪ್ಲನೇಷನ್ ಕೊಡೋರು. 1903 ರೈಟ್ ಫ್ಲೈಯರ್ ಸ್ಪೆಸಿಫಿಕೇಷನ್ಸ್ ಅಂದರೆ ಯಾವ್ಯಾವ ಉದ್ದ ಎಷ್ಟಿತ್ತು, ಲೆಂತ್ ಎಷ್ಟಿತ್ತು, ವಿಡ್ತ್ ಎಷ್ಟಿತ್ತು, ಹೈಟ್ ಎಷ್ಟಿತ್ತು, ವಿಂಗ್ ಸ್ಪ್ಯಾನ್ ಎಷ್ಟಿದ್ದು ಎಲ್ಲವನ್ನು ಕೊಟ್ಟರು. ಮತ್ತು ಯಾವ್ಯಾವ ಮಟೀರಿಯಲನ್ನು ಯೂಸ್ ಮಾಡಿರೋ ಅದನ್ನು ಕೊಡೋರು. ಇಲ್ಲ ನೋಡ್ರಿ, ಇವರ ರೈಟ್ ಬ್ರದರ್ಸು. ಇವ ವಿಲ್ಬರ್ ರೈಟ, ಇವ ಆರ್ವಿಲ್ ರೈಟ. ಓಕೆ, ಇಲ್ಲಿ ನೋಡ್ರಿ ಹಾರಸೋದು ಎಕ್ಸ್ಪೆರಿಮೆಂಟಲ್ಲಿ ಹಾರ್ಸತ್ತಾರು. ಮ್ಯಾನ್ ಈಸ್ ಎ ಟೂಲ್ ಮೇಕಿಂಗ್ ಆ್ಯನಿಮಲ್ ಅಂತ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳ್ಯಾನು. ಇದೇನಪ್ಪ, ಮೆಕ್ಯಾನಿಕಲ್ ಪ್ರಿನ್ಸಿಪಲ್ಸ್ 1933, a documentary on machines by Ralph Steiner, an American photographer and documentary maker. ಇದು ಯಾವ ರೀತಿ ಮೂವ್ ಆಗೈತೆ ನೋಡ್ರದ, ಯಾಂತ್ರಿಕ ವ್ಯವಸ್ಥೆಯ ತತ್ವ ಕುರಿತು ತಯಾರಿಸಿದಂಥ ಒಂದು ಸಾಕ್ಷ್ಯಚಿತ್ರ ಇದೆ, ಡಾಕ್ಯುಮೆಂಟ್ರಿ ಐತಿದ. ಇವೆಲ್ಲ ಸಿಂಪಲ್ ಮಷಿನ್ಸ್ ಅದಾವು. ದೀಸ್ ಆರ್ ಆಲ್ ಸಿಂಪಲ್ ಮಷಿನ್ಸ್. ಇವ ಲೆವರ್ ನೋಡಿ, ಹಿಂದಿನ ಕಾಲದ ಯಾವ್ಯಾವ ಅಂತ ವಸ್ತುಗಳಿದ್ದು, ಪಂಪ್ ಮಾಡೋದು, ಸಿಝರ, ನೇಲ್ ಕಟ್ಟರ, ಜ್ಯೂಸ್ ಎಕ್ಸ್ಟ್ರಾಕ್ಟರ, ಒಂದು ಇದು ಅಡ್ಕೋತೈತಿ ನಾವು ಸುಪಾರಿ ಕಟ್ಟರ. ಓಕೆ, ನೋಡ್ರಿ ಇಲ್ಲಿ ವಯಸ್ಸ ಈ ರೀತಿ ಅದಾವೆ. ಇವು ನೋಡ್ರಿ ಇಲ್ಲಿ ವೇಟ್ಗಳದಾವು ನೋಡ್ರಿ. ಇದು 2 kg ಹೌದಾ, ಇದು 2 ಕಿಲೋಗ್ರಾಮ್ ವೇಟ್ ಐತಿ. ಇದು 2 ಐತಿ, ಅದು ಸ್ವಲ್ಪ ಹೆವಿ ಅನ್ಸತಿ ಐತಿ ಮುಂದೆ. ಇದು 2 kg ಐತಿ. ಎರಡು 2 kg ಅದಾವು, ಅಂದ್ರೆ ವೇಟ್ ಐತಿ ಮುಂದೆ ಒಂದೊಂದು ಸ್ವಲ್ಪ ಜಾಸ್ತಿ ಆಗೋದು ಹೋಗತಿ. ಇದು ಭಾಳ ವಜ್ಜಿ ಅನ್ಸತಿ. ಇದು ಮಿಡಲ್ ಒಂದು ಸ್ವಲ್ಪ ಹೆಚ್ಚು ವಜ್ಜಿ ಅನ್ಸತಿ. ಆಚೆ ಕಡೆದು ರೈಟ್ ಇದ್ದು ಲೆಫ್ಟ್ ಇದೆ ಅಂತ ಅಗದಿ ಭಾಳ ಹಗರ ಐತಿ. ಈ ರೀತಿ ನೋಡ್ರಿ, ಬೇರೆ ಬೇರೆ ವೇಟ್ ಹೆಚ್ಚೋಕೋತ ಹೋಗತಿ. ಎಫರ್ಟ್ ಆ್ಯಂಡ್ ಲೋಡ್ ಫಲ್ಕ್ರಮ್ ನೋಡ್ರಿ, ದಂಡಿಗೆ ಇಟ್ಟರೆ ಏನಾಕೈತದ ಹಗರ್ ಬರ್ತೈತಿ. ಮತ್ತೆಲ್ಲ ಮಿಡಲ್ ಇಟ್ಟರಪ್ಪ ಅಂದ್ರೆ ಹೆಚ್ಚು ಬಡ್ತಿ. ಪೂರಮ್ಮ ದಂಡಿ ಇಟ್ಟರು ಅಲ್ಲಿ ಕೂಡ ಹೆಚ್ಚು ವೇಟ್ ತೋರಿಸ್ತೈತಿ. ಬೇರೆ ಬೇರೆ ಟೈಪ್ ಇದು ವೇಟ್ ನಮ್ಗೆ ಗೊತ್ತಾಗತಿ. ಇಲ್ಲಿ ನೋಡ್ರಿ, ವೀಲ್ ಆ್ಯಂಡ್ ಆ್ಯಕ್ಸಲ್. ಓಕೆ, ಎಲ್ಲ ಇವ ಸ್ಟೇರಿಂಗ, ಸ್ಕ್ರೂ ಡ್ರೈವರ್ ಎಲ್ಲ ಅದಾವು. ಚಕ್ರ ಮತ್ತು ಅಚ್ಚು ಏನೋ ತಿರುಗಿಸ್ಬೇಕಾಗತಿ. ತಿರುಗಿಸಿದ ಮೇಲೆ ಬಡ್ತಿ, ಮತ್ತು ಕೆಳಗಡೆ ಹೋಗ್ತೈತಿ. ನೋಡಿ ವೇಟ್ರದ ಬಡ್ಡ್ಯಾಗ ಅಂದರೆ
ಈಗ ಏನು ಮಾಡ್ತಾರಪ್ಪ ಅಂದ್ರೆ ಸ್ಪ್ರಿಂಗ್ ಯೂಸ್ ಮಾಡ್ತಾರೆ ಕಾರ್ ಗಾಡಿ ಒಳಗದು. ಇಲ್ಲಿ ವೇಟ್ ಐತಿ, ಕೈ ಬಿಡಲ್ಲಿ ಮತ್ತೆ ಹೋಗತಿ. ಇದೇ ಒಂದು ಫಾರ್ಮುಲಾ ಮೇಡನ ಗಾಡಿ ಸ್ಟೇರಿಂಗ್ ಅದೆಲ್ಲ ವರ್ಕ್ ಆಕವು. ನೋಡಿ ಈ ರೀತಿ ಕೈ ಬಿಡಿದಪ್ಪ ಅಂತ ಹೇಳ್ಬೇಕೈತಿ ಮತ್ತೆ. ಓಕೆ ರೈಟ್. ಇವ ಇನ್ಕ್ಲೈನ್ಡ್ ಪ್ಲೇನ್ ಮೀನ್ಸ್ ಒಂದು ಬೆಂಟ್ ಆದಂಗೆ ಬೇರೆ ಒಂದು ಡೈರೆಕ್ಷನನ್ನು ಚೇಂಜ್ ಮಾಡಿ, ಅಂದ್ರೆ ಅಪ್ರೈಟ್ ಇರೋದಿಲ್ಲವ, ಸ್ವಲ್ಪ ಡೈರೆಕ್ಷನ್ ಚೇಂಜ್ ಇದ್ದಪ್ಪ ಅದಕ್ಕೆ ಅಂದರು ಇನ್ಕ್ಲೈನ್ಡ್ ಪ್ಲೇನ್ಸ್ ಅದಾರು. ಈಗ ನೋಡಿ ಆ್ಯಕ್ಸಲ್ ಐತಿ, ಆ್ಯಕ್ಸ್ ಇದೆ. ಆ್ಯಕ್ಸ್ ಇದು ಒಂದು ಕಾರ್ಪೆಂಟರ್ ಯೂಸ್ ಮಾಡ್ತಕ್ಕಂಥ ವಸ್ತು. ನೋಡಿ ಈ ರೀತಿ ಮೂವ್ ಆಗತ್ತೆ ಇದು. ಅಲ್ಲಿ ಗಂಟು ಹಾಕ್ಯಾರೋ ಭಾಳ ಕೆಳಗೆ ಬರಂಗಿಲ್ಲದ. ಓಕೆ ಇಷ್ಟೇ ನಾವು ಇಷ್ಟ ಬರುತ್ತೆ, ಇಷ್ಟ ಮೂವ್ ಆಗತ್ತೆ. ಓಕೆ ಇವ ಸ್ಕ್ರೂ ಬೇರೆ ಬೇರೆ ಸ್ಕ್ರೂ ಯಾವ ರೀತಿಯಾಗಿ ರೆಡಿ ಆಗ್ಯಾವು ಅನ್ನೋದ್ರ ಮೇಲೆ ಎಲ್ಲ ಇಲ್ಲಿ ಮಾಡೆಲ್ಗಳದಾವು. ನೋಡಿರಿ ಸ್ಪ್ಯಾನರ ಸ್ಕ್ರೂಗಳದಾವೆ, ಬೇರೆ ಬೇರೆ ಸ್ಕ್ರೂಗಳು. ಇದು ಏನಪ್ಪ ಇದನ್ನ ಮಾಡ್ತೀವಿ ನಾವು ಪಂಚರ್ ಆದ ಗಾಡಿ ಎಬ್ಸುವಂಥ ಇದು ಸ್ಕ್ರೂ ಜಾಕ್ ಇದು. ಓಕೆ ಸ್ಕ್ರೂ ಜಾಕ. ಇವು ನೋಡಿರಿ ಗೇರ್ಸ ಯಾವ ರೀತಿ ವೆಹಿಕಲ್ ಗೇರ್ಸ್ಗಳು ವರ್ಕ್ ಆಕಾವು ಅನ್ನೋದ್ಮೇಲೆ ಇಲ್ಲಿ ಇದೈತಿ. ಇದು ಒಂದು ಬಟನ್ ಕೊಡೋದು, ಬಟನನ್ನು ಪ್ರೆಸ್ ಮಾಡಿದಾಗ ಅವು ಮೂವ್ ಆಕವು. ನೋಡಿರಿ ಗೇರ್ಗಳು, ಹಲ್ಲು ಚಕ್ರಗಳು. ಓಕೆ ನೋಡಿರಿ ಈ ಒಂದು ಬಟನನ್ನು ಪ್ರೆಸ್ ಮಾಡಿದಾಗ ಇವೆಲ್ಲವೂ ಮೂವ್ ಆಕವು. ಈ ಸೈಡ್ದು ಮೂವ್ ಆಗತ್ತವು. ಆಮೇಲೆ ಮಿಡಲ್ ಒನ್ ಬಟನ್ ಐತಿ, ಮಿಡಲ್ ಒನ್ ಬಟನ್ನ ಪ್ರೆಸ್ ಮಾಡಿದಾಗ ಇವೆಲ್ಲ ಮೂವ್ ಆಕವು. ಇಲ್ಲೊಂದು ಐತಿ, ಇದು ಎಕ್ಸೆಂಟ್ರಿಕ್ ಕ್ರೌನ್ ವೀಲ್ ಅಂತ, ಅಂದರೆ ಒಂದು ಸೆಂಟ್ರಿಂದ ದೂರ ಹೋಗ್ತಕ್ಕಂಥ ವೀಲ್ ಇದೆ. ಇದು ಲಾಸ್ಟ್ ಬಟನನ್ನು ಪ್ರೆಸ್ ಮಾಡಿದಾಗ ಇವೆಲ್ಲ ಮೂವ್ ಆಕವು. ನೋಡಿ ಎಲಿಪ್ಟಿಕಲ್ ಗಿಯರ್, ಇದು ಓವರ್ಮ್ ವೀಲ್, ಇದು ಡಬಲ್ ಹೆಲಿಕಲ್ ಹೆರಿಂಗ್ ಬೋನ್ ಗಿಯರ್. ಓಕೆ ಇಲ್ಲಿ ಕೂಡ ಪಲ್ಲಿ ಅಂದರೆ ಒಂದು ವಜ್ಜಿ, ಒಂದು ಭಾರವಾದಂಥ ವೇಟಿ ವಸ್ತುವನ್ನು ಇಟ್ಟಾಕಿದ್ನ ಇದು ಮಾತಾಡು. ಇದಂದ್ರೆ ದಾರ ಜಿಗಿರಿ ಎಲ್ಲ ಮೇಲೆ ಬರ್ತಿದೆ. ಎಲ್ಲಿ ಗಂಟೆ ಹಾಕ್ಯಾರ ಮೇಲೆ ಬರೋಂಗದ ಅರ್ಥ ಅದ ಎಲ್ಲ ಗಂಟೆ ಹಾಕ್ಯಾರು. ಇದು ರಾಟೆ, ಪಲ್ಲಿ ಮೀನ್ಸ್ ರಾಟೆ. ಎಲ್ಲ ದೊಡ್ಡ ದೊಡ್ಡ ಕಲ್ಲು ಇಟ್ಟಾರಲ್ಲಿ. ಎಷ್ಟು ದಪ್ಪ ಎಲ್ಲ 10 kg, ಎಲ್ಲ 10 kg ಕಲ್ಲುಗಳು. ನೋಡಿರಿ ಮೆಕ್ಯಾನಿಸಮ್ಸ್ ಯಾವ ರೀತಿ ಯಂತ್ರಗಳು ವರ್ಕ್ ಆಕವು ಅನ್ನೋದನ್ನ ಇಲ್ಲಿ ಕೊಡೋದು. ಓಕೆ ಇಲ್ಲಿ ಕೂಡ 3 ಬಟನ್ಗಳದಾವು. ಈ ಒಂದು ಬಟನ್ ವರ್ಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಏನಪ್ಪ ಇದು ಪ್ಯಾರಲೆಲ್ ಕ್ರ್ಯಾಂಕ, ಸ್ಟಾರ್ ವೀಲ್, ಆಮೇಲೆ ಅಬ್ಲಿಕ್ ಕ್ರಾಸ್ ಸ್ಲೈಡರ, ಡ್ರ್ಯಾಗ್ ಲಿಂಕ. ಓಕೆ ಮುಂದೆ ಟೈಪ್ ರೈಟರ್ ಲಿಂಕೇಜ. ಓಕೆ
ಇಲ್ಲಿ ನೋಡಿರಿ ಲೇಜಿ ಟಂಗ್ಸ, ಸ್ಕಾಚ್ ಯೋಕ, ಕ್ಯಾಮ್, ನಾನ್ ಯೂನಿಫಾರ್ಮ್, ಮಲ್ಟೀಸ್ ಕ್ರಾಸ್, ಪವರ್ ಪ್ರೆಸ್. ಇನ್ನು ಲಾಸ್ಟ್ ಬಟನ್ ಅಂತಲೇ ಇದು ದಂಡಿ ಹಾಕವು ನೋಡಿ. ಪ್ಲಾಟ್ಫಾರ್ಮ್ ರೈಸಿಂಗ್ ಮೆಕ್ಯಾನಿಸಮ್, ಓಕೆ. ಆ್ಯಂಟಿ ಪರ್ರಲ್ ಕ್ರ್ಯಾಂಕ್ ಈ ರೀತಿಯಾಗಿ ನೋಡಿ, ಓಕೆ. ಇದು ನೋಡ್ರಿ ಕ್ಯಾಮ, ಇದನ್ನು ಒತ್ತಿ ಏನಾಗೈತಪ್ಪ ಅಂದರೆ ಈ ರೀತಿಯಾಗಿದೆ ಮೂವ್ ಆಗ್ತೈತಿ. ಇದು ಕ್ಯಾಮ್ ಐತಿ. ಇದು ಚೈನ್ ಡ್ರೈವ್ ಸರಪಳಿ ಚಾಲನೆ. ಓಕೆ. ಇಲ್ಲೊಂದು ಬಟನ್ ಐತಿ, ಬಟನ್ ಅದಕ್ಕೆ ಈ ರೀತಿ ಮೂವ್ ಹಾಕವು ನೋಡಿ, ಎಲ್ಲವೂ ಮೂವ್ ಆಗತ್ತವು. ಇದು ಬೆಲ್ಟ್ ಡ್ರೈವ್ ಅಂದರೆ ಬೆಲ್ಟ್ ಮೂಲಕ ಇವು ಚಾಲನೆ ಹಾಕವು ನೋಡಿರಿ. ಇದ್ದಂಥ ಬಟನ್ ಹೊಡ್ಕಿರ ಈ ರೀತಿ ಮೂವ್ ಹಾಕವು, ಒಂದಕ್ಕೊಂದು ಜಾಯಿಂಟ್ ಆಗಿರ್ತವೆ. ಕ್ಲಾಕ್, ಯಾವ ರೀತಿ ಗಡಿಯಾರಗಳು ಬೆಳಗ್ಗೆ ಬಂದವು ಅನ್ನೋದು ಇಲ್ಲಿ ಒಂದು ಐತಿ. ಓಕೆ. ನೆಕ್ಸ್ಟ್ ಮೆಕ್ಯಾನಿಸಮ್ಸ್, ಇಲ್ಲಿ ಕೂಡ ಬೇರೆ ಬೇರೆ ಮಷಿನ್ಗಳು ಅದಾವು. Okay, this is a video corner. ಇಲ್ಲಿ ಕೂಡ ಗೇರ್ಸ್ ಅದಾವು. ಯಾವ ರೀತಿ ವೆಹಿಕಲ್ ಗೇರನ್ನು ಯೂಸ್ ಮಾಡ್ಯಾರ ಅನ್ನೋದು ಇಲ್ಲಿ ಡಯಾಗ್ರಾಮ್ಸ್ ಇವು ಅದಾವು, ಮಾಡೆಲ್ಸ್ ಅದಾವು. ದಿ ಇವಾಲ್ಯೂಷನ್ ಆಫ್ ಟೂಲ್ಸ್ ಅಂದರೆ ಯಾವ ರೀತಿಯಾಗಿ ಓಲ್ಡ್ ಟೂಲ್ಸ್ಗಳಿದ್ದು ಅವು ಹೆಂಗೆ ಬೆಳವಣಿಗೆ ಅದಪ್ಪ ಅನ್ನೋದಲ್ಲಿ ಕೊಟ್ಟಾರು. ಇಲ್ಲಿ ನೋಡಿ 2.6 ಮಿಲಿಯನ್ ಇಯರ್ಸ್ ಆಗೋ ಆವಾಗಿಂದ ಹಿಡ್ಕೊಂಡ ಈಗಿನ ತನಕ ಯಾವ ರೀತಿಯಾಗಿ ಹೊಸ ಹೊಸ ಟೂಲ್ಸ್ಗಳು ಡೆವಲಪ್ ಆಗ್ಯಾವ ಅನ್ನೋದಲ್ಲಿ ಒಂದು ಡಯಾಗ್ರಾಮ್ಗಳದಾವು. ಬರ್ರಿ ತಗೊಂಡ್ಬರ್ರಿ, ಮುಗಿತಾನ ಮೇಲಿಂದ ಸಾಕಾಸ್ ಸಾಕಾಸ್. ಹಾಂ ರೀ ಹಾಂ ರೀ ಮೇಲೆ ನಾ ಆ ಕಡೆ ಇದ್ದೇನೆ ರೀ. ಇದು ಬರ್ರಿ ಹಿಂಗಾಗಿ ಮೇಲೆ ಹೋಗ್ಬನ ಪೈಲೆ ಮೇಲೆ ಮುಗಿಸ್ಕೊಂಡ್ಬರು. ಸರ್ ಇದು ಇಲ್ಲನ್ರಿ, ಇದು ಇನ್ನು ತೋರ್ಸಲ್ಲನ್ರಿ, ಉಳ್ಳಿ ಬರ್ತಾರಲ್ಲ ಅವು ತೋರಿಸ್ರಿ. ಹಾಂ ಹೆಂಗೆ ಹೆಂಗೆ ಆಪ್ರೇಟ್ ಆಗತ್ರಿ ಅದ ಮಾಡಿ? ಹಾಂ ಪ್ರೆಸ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿ. ಹಾಂ ಇದು ನೋಡಿರಿ ಯಾವ ರೀತಿ ಪ್ರೆಸ್ ಮಾಡಂತಲ್ಲ ಇದಾಕೈತಿ. ಏನು ರೀ ಇದಕ್ಕೆ ಹೆಸರು ಏನು ರೀ? ಇದು ರೋಲರ್ ಬಾಲ್. ರೋಲರ್ ಬಾಲು. ಹಾಂ ಬಾಲ್ ರೋಲರ್ ಬಾಲ್. ಓಕೆ, ಬರೀ ಪ್ರೆಸ್ ಮಾಡಿಕೊಂಡ್ಲೆ ಮೇಲೆ ಹಾಕವು. ಅಲ್ಲಿ ನೋಡಿರಿ ಹೆಂಗೆ ಉಳಿ ಬರ್ತಾವೆ ಬಾಲ್ಗಳು.
ಹಾಂ 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 ರೀ ಹಾಂ ಅಲ್ಲಿ ನಿಂತು ಬಿಡ್ತಾನೆ ಸರ್ ಅವು ಮೇಲ್ಗಡೆ ಒಂದು ಫ್ಲೋರ್ ಇದೇನ್ರ ರೀ ಇನ್ನೂ 3 ಫ್ಲೋರ್ ಇದೆ ಮೇಲೆ. ಅಲ್ಲಿ ಎಲ್ಲ ಇವೆ ಬೇರೆ ಬೇರೆ ಥರ ಇದೆ. ಇವೆ ಇಲ್ಲ ಬೇರೆ ಬೇರೆ ಥರ ಹಾಂ. ಸೈನ್ಸು ಹಾಂ? ಇಲ್ಲ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಹಾಂ ಹಾಂ ಬೆಲ್ ಹಾಲ್ ಇದೆ, ಮತ್ತು ಬಯೋಟೆಕ್ನಾಲಜಿ ಇದೆ, ಸ್ಪೇಸ್ ಇದೆ. ಹಾಂ ಹಾಂ ಸ್ಪೇಸ್ ಇದೆ ಸ್ಪೇಸ್ ಇದೆ, 2nd ಫ್ಲೋರ್ ಸ್ಪೇಸ್ ಇದೆ. ಆಯ್ತು ಆಯ್ತು ಅಂತ ನೋಡಿರಿ ಇದು ಸೆಂಟಿನಿಯಲ್ 1916 ವ್ಯಾಗನ್ ಗಾಡಿ ಹೆಂಗೈತೆ ನೋಡ್ರಿ ಅದ 1916 ಗಾಲಿ ಅದು ಏನಿದೇನು ಕ್ಯಾಬ್ ಬಂಡ್ರು ಏನು ಕಿವ ಅದು ಕೆಬ್ಬಣ ಗಜ ಐತದ ನೋಡಿ ಕೆಳಗೆಲ್ಲ ಹೆಂಗೈತಿ ಓಕೆ ಹಿಂಗಾಸಿ ಹೋಗ್ಬರ್ರಿ